ಬಾಳೆಕಾಯಿ ಚಿಪ್ಸು, ಬಾಳೆಕಾಯಿ ಪಲ್ಯ, ಹೀಗೆ ಬಾಳೆಕಾಯಿಂದ ಸಾಕಷ್ಟು ಅಡುಗೆಗಳನ್ನು ಮಾಡಿರ್ತೀರ. ನೀವು ಬಾಳೆಕಾಯಿಂದ ದೋಸೆ ಮಾಡಿದ್ದೀರಾ? ನಾನಿವತ್ತು ಬಾಳೆಕಾಯಿಂದ ದೋಸೆ ಮಾಡ್ತಾಯಿದ್ದೀನಿ. ಅಕಸ್ಮಾತ್ ನೀವು ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ. ನಾನೀಗಾಗಲೇ ಹೀರೆಕಾಯಿ, ಸೌತೆಕಾಯಿ, ದೊಡ್ಡ ಪತ್ರೆಯಿಂದ ದೋಸೆ ಮಾಡಿ ವಿಡಿಯೋ ಹಾಕಿದ್ದೀನಿ. ಬೇಕಾದರೆ ಒಂದು ಸಲ ನೋಡಿ, ತುಂಬಾ ರುಚಿಯಾಗತ್ತೆ. ಮೊದಲಿಗೆ 2 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ದೋಸೆ ಅಕ್ಕಿನೇ ಆಗಬೇಕಂತ ಇಲ್ಲ, ಸೋನಾ ಮಸೂರಿ ಅಕ್ಕಿಯಿಂದನೂ ಮಾಡಬಹುದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ. ಅಕ್ಕಿನ 2 ಸಲ ಚೆನ್ನಾಗಿ ತೊಳೆದು ಅಕ್ಕಿ ಮುಳುಗೋ ಅಷ್ಟು ನೀರು ಹಾಕಿದ್ದೀನಿ. ಒಂದು 1/4 ಚಮಚದಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಮತ್ತು ಒಂದು 5 ಗುಂಟೂರು ಮೆಣಸಿನ್ಕಾಯಿ, ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಈಗ ಒಂದು 3ರಿಂದ 4 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಕ್ಕೆ ಬಿಡ್ತೀನಿ. ಇಲ್ಲಿ ಮೆಣಸಿನ್ಕಾಯಿನ ನೆನೆಸಿ ರುಬ್ಬೋ ಬದಲು ಆಮೇಲೆ ಅಚ್ಕಾರದ ಪುಡಿ ಬೇಕಾದರೂ ಹಾಕಬಹುದು. ಈಗ ಅಕ್ಕಿ, ಮೆಂತ್ಯ ಎಲ್ಲ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ರುಬ್ಕೊಳ್ಬೇಕು. ನೋಡಿ, ಈ ದೋಸೆ ಮಾಡೋಕ್ಕೆ ಹುದುಗ್ ಬರೆಸೋ ಅವಶ್ಯಕತೆ ಇಲ್ಲ, ರುಬ್ಬಿದ ತಕ್ಷಣ ಮಾಡಬಹುದು. ಈಗ ಇದಕ್ಕೆ ಮಸಾಲೆಗಳನ್ನೆಲ್ಲ ಹಾಕಬೇಕು. ಒಂದು 2 ಚಮಚ ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಮತ್ತು 1 ಚಮಚ ಜೀರಿಗೆ, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಶುಂಠಿ, ಮತ್ತು ರುಚಿಗೆ ಉಪ್ಪು ತೊಗೊಂಡಿದ್ದೀನಿ. ಬೇಕಾದರೆ ಒಂದು ಸ್ವಲ್ಪ ಇಂಗನ್ನು ಹಾಕಬಹುದು. ಇದಿಷ್ಟನ್ನು ನಾನು ಅಕ್ಕಿ ಜೊತೆ ಹಾಕಿಬಿಟ್ಟು ರುಬ್ಕೊಳ್ತೀನಿ. ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಕಾಯಿ ತುರಿ ಹಾಕಿದ್ರೆ ರುಚಿ ಜಾಸ್ತಿ. ಮತ್ತು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ. ಒಂದೇ ಸಲ ನೀರು ಜಾಸ್ತಿ ಹಾಕಿದ್ರೆ ದೋಸೆ ಹಿಟ್ಟು ನೀರಾಗಿಬಿಡ್ಬಹುದು. ಅವಶ್ಯಕತೆ ಅನಿಸಿದ್ರೆ ಆಮೇಲೆ ನೋಡ್ಕೊಂಡು ಹಾಕಿದ್ರೆ ಆಯಿತು. ನಾನೊಂದು ಸ್ವಲ್ಪ ನೀರು ಹಾಕಿ ಹದ ಸರಿ ಮಾಡ್ಕೊಂಡಿದ್ದೀನಿ. ಇಷ್ಟು ಗಟ್ಟಿ ಇದ್ದರೆ ಸಾಕು, ದೋಸೆ ಚೆನ್ನಾಗಾಗತ್ತೆ. ನೀವು ನೋಡಿಕೊಂಡು ದೋಸೆ ಹಿಟ್ಟಿನ ಹದ ಸರಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಒಂದು 4 ಬಾಳೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ತೊಟ್ಟು ಸಿಪ್ಪೆ ಎಲ್ಲ ತೆಗಿತೀನಿ. ಈ ರೀತಿ ತರಕಾರಿಯಿಂದ ದೋಸೆಗಳನ್ನು ಸಾಧಾರಣವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಬಾಳೆಕಾಯಿನಲ್ಲಿ ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ. ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇರೋರು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ಒಳ್ಳೆಯದು. ಮತ್ತು ಸಿಪ್ಪೆ ತೆಗೆದಾದ್ಮೇಲೆ ಬಾಳೆಕಾಯನ್ನು ಸಾಧ್ಯವಾದಷ್ಟು ತೆಳ್ಳಗೆ ಹೆಚ್ಕೊಳ್ಬೇಕು. ಯಾಕೆಂದರೆ ಬಾಳೆಕಾಯನ್ನು ಹಿಟ್ಟಲ್ಲಿ ಅದ್ಬಿಟ್ಟು ನಾವು ಹೆಂಚಿನ ಮೇಲೆ ಹಾಕಿ ದೋಸೆ ಮಾಡೋದ್ರಿಂದ ತೆಳ್ಳಗೆ ಹೆಚ್ಚಿದಷ್ಟು ಚೆನ್ನಾಗಿ ಬೇಗ ಬೇಯುತ್ತೆ. ಇವಾಗ ಬಾಳೆಕಾಯನ್ನೆಲ್ಲ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಳ್ತೀನಿ. ಬಾಳೆಕಾಯನ್ನು ನೀರಲ್ಲಿ ಹಾಕಿಡೋದ್ರಿಂದ ಬಣ್ಣ ಬದಲಾಗಲ್ಲ. ಈಗ ಒಂದೊಂದೇ ಬಾಳೆಕಾಯನ್ನು ತೊಗೊಂಡು ನಾವು ಮಾಡಿಟ್ಕೊಂಡಿರೋ ದೋಸೆ ಹಿಟ್ಟಿನಲ್ಲಿ ಅದ್ದಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಇಡ್ತಾ ಬರಬೇಕು. ಒಂದು ದೋಸೆಗೆ ಏನಿಲ್ಲ ಅಂತಂದರೂ 17ರಿಂದ 18 ಬಾಳೆಕಾಯಿ ಸ್ಲೈಸ್ ಬೇಕಾಗುತ್ತೆ. ಬಾಳೆಕಾಯಿ ಇಡುವಾಗ ಆದಷ್ಟು ಒತ್ತೊತ್ತಾಗಿ ಇಡಬೇಕು. ಹಾಗೂ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಟ್ಟು ಬೇಯಿಸ್ಕೊಳ್ತೀನಿ. ಆದಷ್ಟು ಉರಿ ಕಡಿಮೆ ಇರಲಿ, ಇಲ್ಲಾಂದರೆ ಬಾಳೆಕಾಯಿ ಹಸಿ ಹಸಿ ಉಳಿದ್ಬಿಡುತ್ತೆ. ಮತ್ತು ಈ ದೋಸೆನ ಹೆಂಚಿನ ಮೇಲಿಂದ ತೆಗೆಯೋದು ಕಷ್ಟ ಆಗಲ್ಲ, ಸುಲಭವಾಗಿ ಬಂದುಬಿಡುತ್ತೆ. ಇದಕ್ಕೆ ಮೇಲೊಂದು ಸ್ವಲ್ಪ ಬೆಣ್ಣೆ ಹಾಕಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ 2 ದೋಸೆ ತಿನ್ನೋ ಕಡೆ 3 ದೋಸೆ ತಿನ್ಬಿಡಬಹುದು, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಈ ಬಾಳೆಕಾಯಿ ದೋಸೆ ಇಷ್ಟ ಆದರೆ ನೀವೊಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.